ಸಿದ್ದರಾಮಯ್ಯವರ ಸಂಕಲ್ಪ ಆದ್ಯತೆ. ಸಿದ್ದರಾಮಯ್ಯನವರು ಆದ್ಯತೆ ಕೊಟ್ಟರೆ, ಸಂಕಲ್ಪ ಮಾಡಿದರೆ ಮಾಡೇ ಮಾಡ್ತಾರೆ ಅನ್ನುವ ದೃಢತೆ ಎಲ್ಲ ನಮಗಿದೆ. ಉದ್ಯೋಗಕ್ಕೆ ಬಂದಾಗ, ಉತ್ತರ ಕರ್ನಾಟಕದ ಬಗ್ಗೆ ಬಂದಾಗ, ನೀವು ನಿಮ್ಮ ಎಲ್ಲ ಬಜೆಟ್ಗಳಲ್ಲಿ ನಾವು ನೋಡಿದ್ವಿ, ಮೊದಲ ಪ್ರಿಫರೆನ್ಸ್ ನೀವು ಕೃಷಿ ನಂತರ ಉದ್ಯೋಗಕ್ಕೆ ಕೊಡ್ತಾ ಇದ್ರಿ. ನಿಮ್ಮ ಹಲವು ಬಜೆಟ್ಗಳು ನೀವು ಸಿದ್ದರಾಮಯ್ಯನವರು 2 ಸಲ ಈಗ ಮುಖ್ಯಮಂತ್ರಿ ಆದವರು ನಾವು ನೋಡ್ತೀವಿ. ಉತ್ತರ ಕರ್ನಾಟಕಕ್ಕೆ ಬಂದಾಗ ಎಲ್ಲೂ ಉದ್ಯೋಗ ಅವಕಾಶಗಳು ಯುವಕರಿಗೆ ಸಿಗ್ತಾ ಇಲ್ಲ. IT-BT ಕಂಪನಿಗಳಾಗಲಿ, ಕಾರ್ಖಾನೆಗಳಾಗಲಿ ಉತ್ತರ ಕರ್ನಾಟಕಕ್ಕೆ ಮೂಲ ಸೌಕರ್ಯಗಳ ಇಲ್ಲದ ಕಾರಣ ಬರ್ತಾ ಇಲ್ಲ. ಇಲ್ಲಿ ಎಜುಕೇಶನ್ ಸೆಕ್ಟರ್ ಹಿಂದೆ ಇದೆ, ಎಜುಕೇಶನ್ ಮಾಡಿದ ಮೇಲೆ ಉದ್ಯೋಗ ಅವಕಾಶ ಇಲ್ಲಿನ ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನುವ ಕೂಗಿದೆ. ನಿಮ್ಮ ಬ್ಲೂ ಪ್ರಿಂಟ್, ನೀವು ಯಾವಾಗಲೂ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡಿರ್ತೀರಿ. ಯಾವ ಯೋಜನೆಗಳು ನಾವು ನೋಡಿದ್ವಿ, ಭಾಗ್ಯ ಯೋಜನೆಗಳಿಂದ ಎಲ್ಲೂ ನಡೆಸಲಿಕ್ಕೆ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿರುವಾಗ ಭಾಗ್ಯ ಯೋಜನೆಗಳನ್ನು 1.5 ವರ್ಷದಿಂದ ಸಕ್ಸಸ್ಫುಲ್ ಆಗಿ ಕೊಡ್ತಾ ಬಂದಿದ್ದೀರಿ. ಈ ಎಂಟೈರ್ ಇಂಡಿಯಾದಲ್ಲಿ ಹೇಳ್ತಾ ಇದ್ರು, ಸಾಧ್ಯನೇ ಇಲ್ಲ ಈ ರೀತಿಯ ಒಂದು ಭಾಗ್ಯಗಳನ್ನು, ಅನುದಾನಗಳನ್ನು ಕೊಡ್ಲಿಕ್ಕಾಗಲ್ಲ ಅನ್ನುವ ಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಅದನ್ನು ಸಕ್ಸಸ್ಫುಲಿ ಮಾಡಿ ತೋರಿಸಿದ್ದಾರೆ ಅನ್ನುವ ಒಂದು ಹೆಗ್ಗಳಿಕೆ ನಿಮಗಿದೆ. ಈಗ ಉದ್ಯೋಗಾವಕಾಶಕ್ಕೆ ಬಂದಾಗ ನಿಮ್ಮ ಬ್ಲೂ ಪ್ರಿಂಟ್ ಏನು ಉತ್ತರ ಕರ್ನಾಟಕಕ್ಕೆ? ಈಗ ಇನ್ವೆಸ್ಟ್ಮೆಂಟು ಅಂದರೆ ಮಾತ್ರ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ. ಅದಕ್ಕೆ ಈ ಸಾರಿ ಮತ್ತು ಹಿಂದಿನ ಸಾರಿ ಇದ್ದಾಗ, ಹಿಂದೆ ಮುಖ್ಯಮಂತ್ರಿ ಯಾರು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಮಾಡಿದೆ ಒಂದು ಸಾರಿ. ಈ ಸಾರಿನೂ ಕೂಡ ಫೆಬ್ರವರಿ ತಿಂಗಳಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದೆ. ಹೆಚ್ಚಾಗಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಇಂಡಸ್ಟ್ರಿಗಳು ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಕಲ್ಯಾಣ ಕರ್ನಾಟಕಕ್ಕೆ ನಾವು 371J ಮಾಡಿದ್ಮೇಲೆ ಅಲ್ಲಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಡಾಕ್ಟ್ರುಗಳು, ಇಂಜಿನಿಯರ್ಗಳು, ಟೀಚರ್ಗಳು, ಪ್ರೊಫೆಸರ್ಗಳು, ಸೈಂಟಿಸ್ಟ್ಗಳು ಎಲ್ಲರೂ ಕೂಡ, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರ್ಗಳು, ಇವರೆಲ್ಲರೂ ಕೂಡ ಹೆಚ್ಚು ಜನ ಆ ಭಾಗದಲ್ಲಿ ಆಗ್ತಾ ಇದ್ದಾರೆ. ನಂಬರ್ 1. ನಂಬರ್ 2, ಈ ಇನ್ವೆಸ್ಟ್ಮೆಂಟ್ ಮೂಲಕ ಉತ್ತರ ಕರ್ನಾಟಕಕ್ಕೂ ಕೂಡ ಹಳೆ ಮೈಸೂರಲ್ಲಿ ಮಾಡಬಾರದು ಅಂತಲ್ಲ, ಆ ಭಾಗದಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಂಡಸ್ಟ್ರಿಯಲಿಸ್ಟ್ಗಳನ್ನ, ಇನ್ವೆಸ್ಟರ್ಸ್ನ ಮನವೊಲಿಸಿ ಆ ಭಾಗಕ್ಕೆ ಹೆಚ್ಚು ಮಾಡ್ತಕ್ಕಂಥದ್ದು. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕ ಇರ್ಬೋದು, ಅಥವಾ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಇವೆಲ್ಲ ಭಾಗದಲ್ಲೂ ಕೂಡ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ನಮ್ಮ ಸರ್ಕಾರ ಆದ್ಯತೆ ಮೇಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಬೆಳಗಾವಿಯಲ್ಲಿ ಅಧಿವೇಶನ ಶುರು ಮಾಡಿದ್ರಿ. ಈ ಅಧಿವೇಶನಗಳು ಹೋರಾಟದ ಅಧಿವೇಶನ ಅಂತಾನೆ ಒಂದು ರೀತಿಯ ಹೆಸರು ಬಂದ್ಬಿಡ್ತು. ಬೆಳಗಾವಿ ಅಧಿವೇಶನ ಅಂದ್ರೆ ನಾಮಕವಾಸ್ತೆ ಅಧಿವೇಶನ, ಇಲ್ಲಿ ಹೋರಾಟಗಳು ಮಾತ್ರ ನಡೆಯುತ್ತೆ, ಅವರ ಕೂಗುಗಳು ಅಷ್ಟೇ. ಇನ್ನೊಂದು ವರ್ಷ ಬರ್ತಾರೆ, ಒಂದು ಅಧಿವೇಶನ ಮಾಡ್ತಾರೆ, ಹೊರಡ್ತಾರೆ. ಇವತ್ತು ನೀವು ವಿಧಾನಸಭೆಯಲ್ಲಿ ಎಲ್ಲರಿಗೆ ಆನ್ಸರ್ ಕೊಡ್ತಾ ಇದ್ರಿ. ನಮ್ಮ ಮುಂದೆ ಉತ್ತರ ಕರ್ನಾಟಕದ ಜನ ಇದ್ದಾರೆ. ಐ ಥಿಂಕ್ 1-2 ಕ್ವಶನ್ಗಳನ್ನು ಈಗ ಜನರ ಹತ್ರ ಕೇಳುವ. ನಾಡಿನ ದೊರೆಯಾದ ನೀವಿರ್ತೀರಿ. ಐ ಥಿಂಕ್ ಯಾರಾದರೂ ಅಲ್ಲಿಂದ ಪ್ಲೀಸ್. ಏನು ಬಹಳ ಜನ ಕೈ ಎತ್ತಿರಲ್ಲಪ್ಪ, ಒಬ್ಬೊಬ್ರು ಮಾತಾಡಿ. ಉತ್ತರ ಕೊಡಿ ಅನ್ನುವಂಥ ಕಾರ್ಯಕ್ರಮ ಮಾಡಿದವರಿಗೆ ಅವನೇ ಸಂಸ್ಥೆ ಯಶವಂತ್ ಅವರಿಗೆ ಕರ್ನಾಟಕದ ಏಕೀಕರಣ ನಂತರ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅನ್ನುವಂಥ ತಾರತಮ್ಯ ರಾಜಕಾರಣದಿಂದ ಬರ್ತಾ ಇದೆ. ಅಭಿವೃದ್ಧಿ ಯೋಜನೆಗಳು ಉತ್ತರ ಕರ್ನಾಟಕ ದೊರೆತಿಲ್ಲ. ಉತ್ತರ ಕರ್ನಾಟಕಕ್ಕೆ ಆಡಳಿತಾತ್ಮಕ ಸಕಾಲಿಕ ನಿರ್ಧಾರಗಳು, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ. ಆಡಳಿತಾತ್ಮಕ ವಿಚಾರಗಳು ತಾವು ವಿಧಾನಸೌಧದಲ್ಲಿ ಸಚಿವ ಸಂಪುಟದಲ್ಲಿ ಬಹಳ ಗಟ್ಟಿಯಾಗಿ ನಿರ್ಧಾರ ತಗೋತಾರೆ, ಅವು ಈ ಭಾಗದಲ್ಲಿ ಅನುಷ್ಠಾನ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಏನು ತೀರ್ಮಾನ ಮಾಡ್ತೀವಿ ಅದನ್ನು ಅನುಷ್ಠಾನ ಮಾಡೇ ಮಾಡ್ತೀವಿ. ಅದು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಭಾಗ ಇರ್ಬೋದು, ಹಳೆ ದಕ್ಷಿಣ ಕರ್ನಾಟಕ ಭಾಗ ಇರ್ಬೋದು. ಇತ್ತೀಚೆಗೆ ಮೊನ್ನೆ ತಾನೇ ಗುರುವಾರ ಮುಂಬೈ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳನ್ನು ನಾವು ಚರ್ಚೆ ಮಾಡಿ, ಮೊನ್ನೆ ಬೆಳಗಾಂನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು ಗುರುವಾರ ಸಾಯಂಕಾಲ. ಆ ಕ್ಯಾಬಿನೆಟ್ನಲ್ಲಿ ಅನೇಕ ವಿಚಾರಗಳನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಅವನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ. ಯಾವ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಕೆಲವು 2 ತಿಂಗಳುಗಳ ಹಿಂದೆ ಗುಲ್ಬರ್ಗದಲ್ಲಿ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದು. ಆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಸುಮಾರು 56 ತೀರ್ಮಾನಗಳನ್ನು ಮಾಡೋದು.
ಅದರಲ್ಲಿ 50 ವಿಷಯಗಳು ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವು, ಅವುಗಳ ಬಗ್ಗೆ ತೀರ್ಮಾನ ಮಾಡಿದ್ದೀವಿ. ಅದರಿಂದ ನಾವು ಏನು ತೀರ್ಮಾನ ತಗೋತೀವಿ ಕ್ಯಾಬಿನೆಟ್ನಲ್ಲಿ, ಆ ತೀರ್ಮಾನಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ.